ಊರಿಂದ ಹಲಸಿನಕಾಯಿ ಹಾಗೆ ಒಲದ ಸೊಪ್ಪನ್ನ ತೊಗೊಂಡು ಬಂದಿದ್ವಿ. ಇದನ್ನೆಲ್ಲ ಫ್ರೆಶ್ ಆಗಿ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಅಂತ ಇವತ್ತು ತಿಂಡಿ ಮತ್ತು ಅಡುಗೆ ಎರಡನ್ನೂ ಒಟ್ಟಿಗೆ ಮಾಡ್ಕೊತಾ ಇದ್ದೀನಿ. ಜೋಳದ ರೊಟ್ಟಿ ಜೊತೆಗೆ ಹಲಸಿನಕಾಯಿ ಚಾಪ್ಸ್ ತುಂಬಾ ಚೆನ್ನಾಗಿರುತ್ತೆ ಅಂತ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಇಟ್ಟು ಕಟ್ ಮಾಡಿರೋಂಥ ಹಲಸಿನಕಾಯಿ ಸ್ವಲ್ಪ ಅರಿಶಿನ ಉಪ್ಪನ್ನ ಹಾಕಿ ಫ್ರೈ ಮಾಡಿಕೊಂಡು ಇದಕ್ಕೆ ಮಸಾಲೆಗೆ ಅಂತ ಜಾರ್ಗೆ ಒಂದು ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಕ್ಕೆ ಲವಂಗ ಪೌಡರ್ ಹಾಗೆ ಒಂದು 2 ಟೇಬಲ್ ಸ್ಪೂನ್ ತೆಂಗಿನಕಾಯಿ ತುರಿನ ಹಾಕಿ ನೈಸಾಗಿ ಗ್ರೈಂಡ್ ಮಾಡಿಕೊಂಡು ಹಲಸಿನಕಾಯಿ ಜೊತೆಗೆ ಸೇರಿಸಿ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಗೆ ಇದಕ್ಕೆ ಬೇಯಕ್ಕೆ ಬೇಕಾಗಿರೋಷ್ಟು ನೀರನ್ನ ಹಾಕಿ ಒಂದು ವಿಷಲ್ ಬರೆಸ್ಕೊಂಡ್ರೆ ಹಲಸಿನಕಾಯಿ ಚಾಪ್ಸ್ ರೆಡಿನೇ ಆಗಿಬಿಡುತ್ತೆ. ರೊಟ್ಟಿ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ನುಗ್ಗೆ ಸೊಪ್ಪು ಹಾಕಿ ಮೊಟ್ಟೆ ಪಲ್ಯ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಅಂತ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಕಟ್ ಮಾಡಿರೋಂಥ ಈರುಳ್ಳಿ, ಒಣಮೆಣಸಿನಕಾಯಿ ಹಾಗೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡಿಕೊಂಡು ತೊಳೆದಿಟ್ಕೊಂಡಿರೋಂಥ ನುಗ್ಗೆ ಸೊಪ್ಪನ್ನ ಸೇರಿಸಿ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕಿ ಅರ್ಧ ಭಾಗ ಸೊಪ್ಪು ಬೆಂದ ನಂತರ ನಿಮಗೆ ಎಷ್ಟು ಬೇಕಷ್ಟು ಮೊಟ್ಟೆಗಳನ್ನ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡ್ರೆ ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯ ಕೂಡ ರೆಡಿ ಆಗುತ್ತೆ. ಸೊಪ್ಪಿನ ಬಸ್ಸಾರು ಮಾಡೋದಕ್ಕೆ ತೊಗರಿಬೇಳೆ, ಹೆಸರು ಕಾಳನ್ನ ಸಮ ಪ್ರಮಾಣದಲ್ಲಿ ಕುಕ್ಕರ್ಗೆ ಸೇರಿಸಿ ಒಂದು ವಿಷಲ್ ಬರೆಸ್ಕೊತೀನಿ. ಹಾಗೆ ಸೊಪ್ಪನ್ನು ಕೂಡ ಓಪನ್ ಪಾತ್ರೆನಲ್ಲಿ ಬೇಯಲಿಕ್ಕೆ ಇಟ್ಕೊಂಡಿದ್ದೀನಿ. ಈಗ ರೊಟ್ಟಿ ತವಾ ಮೇಲೆನೆ ಒಂದು ಕಟ್ ಮಾಡಿರೋಂಥ ಈರುಳ್ಳಿ, ಒಂದು ಗಡ್ಡೆ ಬೆಳ್ಳುಳ್ಳಿ, ಜೀರಿಗೆನ ಹಾಕಿ ಚೆನ್ನಾಗಿ ಹುರಿದು ಎತ್ತಿಟ್ಕೊತೀನಿ. ಇದನ್ನ ಒಲೆಯಲ್ಲಿ ಸುಟ್ಟು ಮಾಡಿದ್ರೆ ತುಂಬಾನೇ ರುಚಿಯಾಗಿರುತ್ತೆ. ಒಲೆ ಇರಲ್ಲ ಅಲ್ವಾ, ಹಾಗಾಗಿ ಈ ರೀತಿ ರೊಟ್ಟಿ ತವಾ ಮೇಲೆನೆ ಫ್ರೈ ಮಾಡ್ಕೊತಾ ಇದ್ದೀನಿ. ಅದೇ ತವಾ ಮೇಲೆ ರೊಟ್ಟಿನೂ ಕೂಡ ಬೇಯಿಸ್ಕೊತೀನಿ. ಈಗ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆನ ಸೇರಿಸ್ಕೊಂಡು ಒಂದು ಕಟ್ ಮಾಡಿರೋಂಥ ಟೊಮೆಟೊ, 2 ಟೇಬಲ್ ಸ್ಪೂನ್ ತೆಂಗಿನಕಾಯಿ ತುರಿ ಹಾಗೆ ಸಾಂಬಾರ್ ಪೌಡರ್ನ ಹಾಕಿ ನೈಸ್ ಆಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಸೊಪ್ಪು ಕೂಡ ಬೆಂದಿದೆ, ಅದನ್ನ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಈಗ ಬಸ್ಸಾರ್ ಮಾಡೋದಕ್ಕೆ ಪಾತ್ರೆಗೆ ಎಣ್ಣೆ, ಸಾಸಿವೆ, ಸಣ್ಣ ಕಟ್ ಮಾಡಿರೋಂಥ ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಕರಿಬೇವಿನ ಸೊಪ್ಪನ್ನ ಹಾಕಿ ಫ್ರೈ ಮಾಡಿಕೊಂಡು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಗೆ ಹುಣಸೆ ಹಣ್ಣಿನ ರಸನ ಸೇರಿಸಿ ಮಸಾಲೆದು ಹಸಿ ಸ್ಮೆಲ್ ಹೋಗೋವರೆಗೂ ಬೇಯಿಸ್ಕೊಂಡ ನಂತರ ಸೊಪ್ಪು ಬೇಯಿಸ್ಕೊಂಡಿರೋ ನೀರಿರುತ್ತಲ್ಲ ಅದು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲನ ಹಾಕಿ ಒಂದು 5 ನಿಮಿಷ ಲೋ ಫ್ಲೇಮ್ನಲ್ಲಿ ಕುದಿಸ್ಕೊಂಡ್ರೆ ಬಸ್ಸಾರ್ ರೆಡಿ ಆಗುತ್ತೆ. ತಿಂಡಿ ಜೊತೆಗೇನೆ ಅಡುಗೆನೂ ಮಾಡಿಟ್ಬಿಟ್ರೆ ಮಧ್ಯಾಹ್ನ ಟೈಮಿಗೆ ಅನ್ನ ಮುದ್ದೆನ ಮಾಡ್ಕೋಬಹುದು ಅಂತ ಎರಡನ್ನೂ ಒಟ್ಟಿಗೆ ಮಾಡ್ಕೊಬಿಡ್ತೀನಿ. ಟೈಮ್ ಕೂಡ ಸೇವ್ ಆಗುತ್ತೆ, ಹಾಗೆ ಬೇರೆ ಕೆಲಸ ಕೂಡ ಮಾಡ್ಕೋಬಹುದು.